program sponsored by Diago Finance. ರೂಪಾಯಿ ಎಟ್ 91 ಚಿಂತಬೇಡ. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಈಗ ಡಾಲರ್ ಎದುರು ರೂಪಾಯಿ 91ಕ್ಕೆ ಇಳಿದ್ರೂ ಪ್ರತಿಪಕ್ಷಗಳು ಸದ್ದುಗದ್ದಲ ಮಾಡ್ತಾ ಇಲ್ಲ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮಧ್ಯ ಪ್ರವೇಶಿಸಿಲ್ಲ. ರೂಪಾಯಿ ಮಾರುಕಟ್ಟೆಯ ಶಕ್ತಿಗೆ ಅನುಗುಣವಾಗಿ ಸಹಜವಾಗಿರಲಿ ಅಂತ ದಿಟ್ಟ ನಿಲುವನ್ನು RBI ತೆಗೆದುಕೊಂಡು ನಿರಾತಂಕವಾಗಿದೆ. ಹಿಂದೆಲ್ಲ ಭಾರತದ ರೂಪಾಯಿ ಕುಸಿತವನ್ನು ಪಕ್ಷಭೇದ ಇಲ್ಲದೆ ರಾಜಕಾರಣಿಗಳು ಭಾವನಾತ್ಮಕವಾಗಿ ತೆಗೆದುಕೊಂಡು ಆರೋಪ ಪ್ರತ್ಯಾರೋಪಗಳನ್ನು ಮಾಡ್ತಾ ಇದ್ರು. ಹಾಗಾದರೆ ಆಗಿದ್ದು ಏನು? ರೂಪಾಯಿ ದುರ್ಬಲವಾಗಿದ್ದರೂ ದೇಶವು ಲೀಲಾಜಾಲವಾಗಿ ನಿಭಾಯಿಸಲು ಕಾರಣವಾಗಿರುವ ಬ್ರಹ್ಮಾಸ್ತ್ರ ಯಾವುದು? ಇದು ಅಧ್ಯಯನ ಯೋಗ್ಯ ಸಂಗತಿ. ರೂಪಾಯಿ ಕುಸಿತ ಅಂದರೆ ಏನು? ಅದಕ್ಕೆ ಕಾರಣ ಏನು? ಅದರ ಪರಿಣಾಮ ಏನು? ಜಗತ್ತಿನ ಇತರ ಕರೆನ್ಸಿಗಳು ಯಾಕೆ ತಮ್ಮ ಮೌಲ್ಯವನ್ನು ಕಳೆದುಕೊಳ್ತಾ ಇದ್ದಾವೆ? ಡಾಲರ್ ಕೂಡ ಕ್ರಮೇಣ ಮೌಲ್ಯವನ್ನು ಕಳೆದುಕೊಳ್ತಾ ಇರೋದು ಯಾಕೆ? ಭಾರತ ಯಾಕೆ ನಿಶ್ಚಿಂತೆಯಲ್ಲಿದೆ? ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳೋಣ. ಮೊದಲನೇದಾಗಿ, ವಿದೇಶಿ ವಿನಿಮಯ ಮಾರುಕಟ್ಟೆ ಅಥವಾ ಫಾರೆಕ್ಸ್ನಲ್ಲಿ ರೂಪಾಯಿ ಮೌಲ್ಯ ಇಳಿಕೆ ಆಗುವುದನ್ನು ರೂಪಾಯಿ ಕುಸಿತ ಅಂತ ಕರೀತಾರೆ. ಅದರಲ್ಲೂ ಮುಖ್ಯವಾಗಿ ಡಾಲರ್ ಎದುರು ಅದರ ಮೌಲ್ಯ ಇಳಿಕೆ ಆಗ್ತಾ ಇರುವುದನ್ನು ಪರಿಗಣಿಸ್ತಾರೆ. ರೂಪಾಯಿ ಈಗ 91ಕ್ಕೆ ಕುಸಿದಿದೆ ಅಂದರೆ ಅದರ ಅರ್ಥ ಡಾಲರ್ ಎದುರು ರೂಪಾಯಿ ಮೌಲ್ಯ 91 ರೂಪಾಯಿಗೆ ಇಳಿಕೆ ಆಗಿದೆ ಅಂತ ಅರ್ಥ. $1 ಪಡೀಲಿಕ್ಕೆ 91 ರೂಪಾಯಿ ಕೊಡಬೇಕು ಅಂತ ಅರ್ಥ. ಇದಕ್ಕೆ ಕಾರಣ ಏನು? ನೋಡಿ, ಡಾಲರ್ಗೆ ಬೇಡಿಕೆ ಹೆಚ್ಚಳ ಆದಾಗ ರೂಪಾಯಿ ಮೌಲ್ಯ ಕಡಿಮೆ ಆಗುತ್ತೆ. ಈ ವರ್ಷ ಭಾರತೀಯ ಮಾರುಕಟ್ಟೆಯಿಂದ, ಮುಖ್ಯವಾಗಿ ಈಕ್ವಿಟಿ ಮಾರುಕಟ್ಟೆಯಿಂದ, ಸ್ಟಾಕ್ ಮಾರುಕಟ್ಟೆಯಿಂದ ವಿದೇಶಿ ಹೂಡಿಕೆದಾರರು ವ್ಯಾಪಕವಾಗಿ ಹೂಡಿಕೆಯನ್ನು ಹಿಂತೆಗೆದುಕೊಂಡಿದ್ದಾರೆ. ಇದರ ಪರಿಣಾಮ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಡಾಲರ್ಗೆ ಬೇಡಿಕೆ ಹೆಚ್ಚಳ ಆಗಿ ಅದರ ಮೌಲ್ಯವು ಏರಿಕೆ ಆಗಿದೆ, ರೂಪಾಯಿ ಕುಸಿತಕ್ಕೀಡಾಗಿದೆ. ಹೀಗೆ ಬಂಡವಾಳ ಹೂಡಿಕೆಯ ನಿರ್ಗಮನ, ಆಮದು ವೆಚ್ಚ ಹೆಚ್ಚಳ ಆಗ್ತಾ ಇರುವಂಥದ್ದು, ಜಾಗತಿಕ ಆರ್ಥಿಕತೆಯ ಮಂದಗತಿಯಿಂದ ಕರೆನ್ಸಿಯ ಮೌಲ್ಯ ಇಳಿಕೆ ಆಗ್ತಾ ಇದೆ. ಇದರ ಪರಿಣಾಮ ಏನು? ಡಾಲರ್ ಕೊಟ್ಟು ಮಾಡಿಕೊಳ್ಳುವ ಆಮದು ತುಟ್ಟಿ ಆಗುತ್ತೆ. ಅಂದರೆ ಆಮದಿಗೆ ಡಾಲರನ್ನು ಜಾಸ್ತಿ ಯೂಸ್ ಮಾಡ್ತೀವಿ, ಅದು ತುಟ್ಟಿ ಆಗುತ್ತೆ. ವಿದೇಶ ಪ್ರವಾಸ, ಶಿಕ್ಷಣ ವೆಚ್ಚ ಏರಿಕೆ ಆಗುತ್ತೆ. ಆದರೆ ರಫ್ತುದಾರರಿಗೆ ಲಾಭವಾಗುತ್ತೆ. IT ಕಂಪನಿಗಳ ಆದಾಯ ಜಾಸ್ತಿ ಆಗುತ್ತೆ. ಹಾಗಂತ ಕೇವಲ ರೂಪಾಯಿ ಮಾತ್ರ ತನ್ನ ಮೌಲ್ಯವನ್ನು ಕಳೆದುಕೊಳ್ತಾ ಇಲ್ಲ. ಸ್ವತಃ ಡಾಲರ್ ಕೂಡ ತನ್ನ ಮೌಲ್ಯವನ್ನು ಕ್ರಮೇಣ ನಷ್ಟ ಮಾಡಿಕೊಂಡಿದೆ. ಅದರ ಕಿಮ್ಮತ್ತು ಕೂಡ ಸ್ಥಿರವಾಗಿಲ್ಲ. ಲೆಬನಾನ್, ಇರಾನ್, ವಿಯೆಟ್ನಾಂ, ಲಾವೋಸ್, ಇಂಡೋನೇಷ್ಯಾ, ಉಜ್ಬೇಕಿಸ್ತಾನ್ ಮೊದಲಾದ ದೇಶಗಳ ಕರೆನ್ಸಿಗಳು ತೀವ್ರವಾದಂತಹ ಕುಸಿತಕ್ಕೀಡಾಗಿದೆ. ಡಾಲರ್ ಎದುರು ರೂಪಾಯಿ 91ಕ್ಕೆ ಇಳಿಕೆ ಆಗಿರಬಹುದು, ಆದರೆ ಇತರ ಕರೆನ್ಸಿಗಳ ಎದುರು ಅಲ್ಲ ಎಂಬುದನ್ನು ಕೂಡ ಇಲ್ಲಿ ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಓನ್ಲಿ ಫಾರ್ ಡಾಲರ್. ಹಲವು ದೇಶಗಳ ಕರೆನ್ಸಿಗಳಿಗಿಂತ ಭಾರತದ ರೂಪಾಯಿನೇ ಪ್ರಬಲವಾಗಿದೆ. ಉದಾಹರಣೆಗೆ ವಿಯೆಟ್ನಾಂ, ಇಂಡೋನೇಷ್ಯಾ, ಕಾಂಬೋಡಿಯಾ, ಲಾವೋಸ್, ಮ್ಯಾನ್ಮಾರ್, ಜಿಂಬಾಬ್ವೆ, ನೇಪಾಳ, ಶ್ರೀಲಂಕಾ, ಪೆರುಗ್ವೆ, ಹಂಗೇರಿ ಮುಂತಾದ ದೇಶಗಳ ಕರೆನ್ಸಿಗಿಂತ ನಮ್ಮ ರೂಪಾಯಿಯ ಮೌಲ್ಯವೇ ಹೆಚ್ಚು. ಆದ್ದರಿಂದ ಭಾರತೀಯರು ಈ ದೇಶಗಳಿಗೆ ಪ್ರವಾಸ ಮಾಡಿದಾಗ ಹಣ ಉಳಿತಾಯ ಆಗುತ್ತೆ, ಅಥವಾ ಹೆಚ್ಚು ಖರ್ಚು ಮಾಡಬೇಕಂತಹ ಪರಿಸ್ಥಿತಿ ಬರಲ್ಲ, ಅಥವಾ ಹೆಚ್ಚು ಖರ್ಚು ಮಾಡಲಿಕ್ಕೆ ಅವಕಾಶ ಕ್ರಿಯೇಟ್ ಆಗುತ್ತೆ. ಬಜೆಟ್ ಟ್ರಾವೆಲ್ಗೆ ಹೆಚ್ಚು ಮೌಲ್ಯ ಸಿಗುತ್ತೆ. ರೂಪಾಯಿ ಮತ್ತಷ್ಟು ಬೀಳಬಹುದು, ಆದರೆ ಭಯ ಬೇಡ ಅಂತ ಆಕ್ಸಿಸ್ ಬ್ಯಾಂಕ್ನ ಮುಖ್ಯ ಆರ್ಥಿಕ ತಜ್ಞರಾದ ನೀಲ್ಕಾಂತ್ ಮಿಶ್ರಾ ಹೇಳ್ತಾರೆ. ಡಾಲರ್ ಎದುರು ರೂಪಾಯಿ ಮೌಲ್ಯವು 2027 ಜೂನ್ ವೇಳೆಗೆ 92 ರೂಪಾಯಿಂದ 94 ರೂಪಾಯಿಗೆ ಇಳಿಯಬಹುದು. ಆದರೆ ಇದು ಆತಂಕಕಾರಿ ವಿಷಯ ಅಲ್ಲ. ಯಾಕೆ ಅಂತಂದರೆ, ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಅಥವಾ ಫಾರೆಕ್ಸ್ ಸಮೃದ್ಧವಾಗಿದೆ. ವಿದೇಶಿ ಕಂಪನಿಗಳು ಭಾರತದಲ್ಲಿ ಹೂಡಿಕೆಗೆ ಬರ್ತಾ ಇದ್ದಾವೆ. ಕರೆನ್ಸಿಯ ಫಂಡಮೆಂಟಲ್ಸ್ ತುಂಬ ಚೆನ್ನಾಗಿದೆ. ಆದ್ದರಿಂದ ರೂಪಾಯಿ ಬಗ್ಗೆ ಚಿಂತೆ ಮಾಡಬೇಕಾಗಿಲ್ಲ. 685ರಿಂದ 690 ಶತಕೋಟಿ ಡಾಲರ್ ಮೌಲ್ಯದ ವಿದೇಶಿ ವಿನಿಮಯ ಸಂಗ್ರಹ ಇರುವಾಗ ಚಿಂತೆಗೆ ಕಾರಣ ಇಲ್ಲ. ಇದು ಭಾರತದ 11 ತಿಂಗಳಿನ ಆಮದು ವೆಚ್ಚಕ್ಕೆ ಸಾಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. 11 ತಿಂಗಳಿನ ಆಮದು ವೆಚ್ಚಕ್ಕೆ ಇದು ಸಾಕಾಗುತ್ತೆ ಅಂತ ಅವ್ರು ಹೇಳ್ತಾರೆ. ದೇಶದ ಆರ್ಥಿಕತೆ ಎಷ್ಟು ಸದೃಢವಾಗಿದೆ ಎಂಬುದಕ್ಕೆ ಇದು ಉದಾಹರಣೆಯಾಗಿದೆ. ಮಾತ್ರವಲ್ಲದೆ ಅಮೆಜಾನ್, ಮೈಕ್ರೋಸಾಫ್ಟ್, ಗೂಗಲ್ ಮುಂತಾದ ದಿಗ್ಗಜ ಕಂಪನಿಗಳು ಭಾರತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೂಡಿಕೆಯನ್ನು ಘೋಷಿಸಿವೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್ಸ್ ನಿರ್ವಹಣೆ ಮಾಡಬಲ್ಲ ಮಟ್ಟದಲ್ಲಿ ಭಾರತ ಇದೆ. ಡಾಲರ್ ಪ್ರಾಬಲ್ಯ, ಮಾರುಕಟ್ಟೆಯ ಹೈ ವ್ಯಾಲ್ಯೂಯೇಷನ್ ಕೂಡ ವಿದೇಶಿ ಹೂಡಿಕೆಯ ಹಿಂತೆಗೆತಕ್ಕೆ ಕಾರಣ ಆಗಿದೆ. ಈಗೆಲ್ಲ ಈ ಸವಾಲುಗಳು ಇದ್ದರೂ ಕೂಡ ಭಾರತವು ಅಚಲವಾಗಲಿಕ್ಕೆ ಕಾರಣ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವು ಹಲವು ವರ್ಷಗಳಿಂದ ಜತನವಾಗಿ ಉಳಿಸಿಕೊಂಡು ಬೆಳೆಸಿರುವ ಸಮೃದ್ಧ ವಿದೇಶಿ ವಿನಿಮಯ ಸಂಗ್ರಹ ಅಥವಾ ಫಾರೆಕ್ಸ್. ಇದರಿಂದಲೇ
ಅಗತ್ಯ ಬಿದ್ದಾಗ RBI ಫಾರೆಕ್ಸ್ ಮಾರುಕಟ್ಟೆಗೆ ಮಧ್ಯಪ್ರವೇಶ ಮಾಡುತ್ತೆ, ಡಾಲರ್ಗಳನ್ನು ಮಾರಾಟ ಮಾಡುತ್ತೆ. ಆಗ ರೂಪಾಯಿ ಮೌಲ್ಯವನ್ನು ಸ್ಥಿರವಾಗಿಸಲು ಅನುಕೂಲ ಆಗತ್ತೆ, ಆತಂಕ ದೂರ ಆಗುತ್ತೆ. ಅದೇ ರೀತಿ ರೂಪಾಯಿಯ ಬಲ ವೃದ್ಧಿಸಿಕೊಂಡಾಗ ಡಾಲರ್ಗಳನ್ನು ಖರೀದಿಸಿ ಇಟ್ಕೊಳ್ಳುತ್ತೆ. RBI ನಿರ್ವಹಿಸ್ತಾ ಇರುವಂತಹ ವಿದೇಶಿ ವಿನಿಮಯ ಸಂಗ್ರಹ ಫಾರೆಕ್ಸ್ ರಿಸರ್ವ್ ಒಂದು ಬ್ರಹ್ಮಾಸ್ತ್ರ ಅಂದರೆ ಅತಿಶಯೋಕ್ತಿಯಲ್ಲ. ಆದ್ದರಿಂದ ಇದರಿಂದ ಹಲವು ಪ್ರಯೋಜನ ಕೂಡ ಇದೆ. ಡಾಲರ್ ಎದುರು ರೂಪಾಯಿ ಮೌಲ್ಯ ಸವಕಳಿ ಆದಾಗ RBI ಮಧ್ಯಪ್ರವೇಶಕ್ಕೆ ಸಮೃದ್ಧ ಫಾರೆಕ್ಸ್ ಬಲ ತುಂಬುತ್ತೆ. ಎರಡನೇದಾಗಿ ಭಾರತವು ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್, ಔಷಧ, ರಸಗೊಬ್ಬರ ಮೊದಲಾದ ಕ್ರಿಟಿಕಲ್ ವಸ್ತುಗಳನ್ನು ಆಮದು ಮಾಡಿಕೊಳ್ಳುತ್ತೆ. ವಿದೇಶಿ ವಿನಿಮಯ ಸಂಗ್ರಹ ಚೆನ್ನಾಗಿದ್ದಾಗ ಇವುಗಳ ಖರೀದಿಗೆ ಹಣಕಾಸು ಒದಗಿಸುವಂಥದ್ದು RBIಗೆ ಸಮಸ್ಯೆ ಆಗುವುದಿಲ್ಲ. ಭಾರತವು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಿಂದ ಸಾಲ ಪಡೆಯುತ್ತೆ. ನಾವು ಸಕಾಲದಲ್ಲಿ ಸಾಲ ಮರುಪಾವತಿಸಬಲ್ಲೆವು ಎಂಬುದಕ್ಕೆ ಈ ಸಮೃದ್ಧ ಫಾರೆಕ್ಸ್ ರಿಸರ್ವ್ ಖಾತರಿಯಾಗುತ್ತೆ. ಜಾಗತಿಕ ಮಟ್ಟದಲ್ಲಿ ನಮ್ಮ ವಿಶ್ವಾಸಾರ್ಹತೆ ಹೆಚ್ಚುತ್ತದೆ. ಸಾಂಕ್ರಾಮಿಕ ರೋಗಗಳು, ಯುದ್ಧಗಳು, ಆರ್ಥಿಕ ಹಿಂಜರಿತಗಳು, ಗ್ಲೋಬಲ್ ರಿಸೆಷನ್ ಸಂಭವಿಸುತ್ತೆ. ಆದರೆ ಫಾರೆಕ್ಸ್ ರಿಸರ್ವ್ ಚೆನ್ನಾಗಿದ್ದಾಗ ಇಂಥ ಬಾಹ್ಯ ಆಘಾತಗಳನ್ನು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ ದೇಶಕ್ಕೆ. 1990ರಲ್ಲಿ ನಿಮಗೆ ನೆನಪಿರಬಹುದು, ಭಾರತದ ವಿದೇಶಿ ವಿನಿಮಯ ಸಂಗ್ರಹ ಕೇವಲ 2 ತಿಂಗಳಿನ ಆಮದು ಖರ್ಚಿಗಾಗುವಷ್ಟು ಮಾತ್ರ ಉಳಿದಿತ್ತು. ಇಲ್ಲಾಂದರೆ ದೇಶ ದಿವಾಳಿ ಆಗ್ತಾ ಇತ್ತು. ಆಗ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಬ್ಯಾಂಕ್ ಆಫ್ ಜಪಾನ್ನಲ್ಲಿ ಬಂಗಾರವನ್ನು ಅಡಮಾನ ಇಟ್ಟು ಸಾಲ ಪಡೆಯಲಾಗಿತ್ತು, ನಿಮಗೆ ನೆನಪಿರ್ಬೋದು. ಆದರೆ ಇವತ್ತು $685 ಶತಕೋಟಿ ವಿದೇಶಿ ವಿನಿಮಯ ಸಂಗ್ರಹ ಇದೆ, 11 ತಿಂಗಳಿನ ಆಮದು ಖರ್ಚಿಗಾಗುವಷ್ಟು. ಆರ್ಥಿಕತೆಯಲ್ಲಿ ಅಥವಾ GDP ಗಾತ್ರದಲ್ಲಿ ಬ್ರಿಟನ್ ಮತ್ತು ಜಪಾನನ್ನು ಭಾರತವು ಹಿಂದಿಕ್ಕಿದೆ. ವಿಶ್ವದ 4ನೇ ಅತಿ ದೊಡ್ಡ ಇಕಾನಮಿಯಾಗಿ ಭಾರತ ಹೊರಹೊಮ್ಮಿದೆ. ಜರ್ಮನಿಯನ್ನು ಹಿಂದಿಕ್ಕಿ 3ನೇ ಸ್ಥಾನಕ್ಕೇರುವ ದಿನಗಳು ಕೂಡ ದೂರ ಇಲ್ಲ. ಆದ್ದರಿಂದ ಇವತ್ತು ಭಾರತವು ಡಾಲರ್ ಎದುರು 91 ರೂಪಾಯಿಗೆ ಇಳಿಕೆ ಆಗಿರುವುದರ ಬಗ್ಗೆ ಆತಂಕ ಪಡಬೇಕಾದ ಅವಶ್ಯಕತೆಯೇ ಇಲ್ಲ. ಅಂತಾರಾಷ್ಟ್ರೀಯ ಹಣಕಾಸು ವರ್ಗಾವಣೆಗಳಲ್ಲಿ ಪ್ರಮುಖ ಆಗಿರುವ ಡಾಲರನ್ನು ಜಾಗತಿಕ ಕರೆನ್ಸಿ ಅಂತ ಕರೀತಾರೆ. ಇದು ಅಮೆರಿಕಕ್ಕೆ ವರದಾನವೂ ಆಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಡಾಲರ್ ಪ್ರಾಬಲ್ಯಕ್ಕೂ ಸವಾಲು ಎದುರಾಗ್ತಾ ಇದೆ. JP ಮೋರ್ಗಾನ್ ವರದಿಯೇ ಹೇಳಿದೆ. ಅದರ ಪ್ರಕಾರ ಡಾಲರ್ ತನ್ನ ಮೌಲ್ಯವನ್ನು ಕಳೆದುಕೊಳ್ಳಲಿಕ್ಕೆ ಕಾರಣ ಕೂಡ ಇದೆ. ಅಮೆರಿಕದಲ್ಲೂ ಹಣದುಬ್ಬರ ಹೆಚ್ಚುತ್ತಾ ಇರೋದ್ರಿಂದ ವಿದೇಶಿ ಹೂಡಿಕೆದಾರರು ಡಾಲರ್ ಕೂಡ ಭವಿಷ್ಯದಲ್ಲಿ ಕಿಮ್ಮತ್ತು ಕಳೆದುಕೊಳ್ಬೋದು ಎನ್ನುವಂಥ ಒಂದು ಆತಂಕದಲ್ಲಿದ್ದಾರೆ. ಅಮೆರಿಕದ ಆರ್ಥಿಕತೆಯ ಅಂಕಿಅಂಶಗಳು ನಿರಾಸೆ ಮೂಡಿಸಿರುವಂಥದ್ದು. ಫೆಡರಲ್ ರಿಸರ್ವ್ ಬಡ್ಡಿದರ ಕಡಿಮೆ ಮಾಡುವ ಸಾಧ್ಯತೆ ಇರುವುದರಿಂದ ಡಾಲರ್ ಅಸೆಟ್ ಕ್ರಮೇಣ ತನ್ನ ಆಕರ್ಷಣೆಯನ್ನು ಕಳೆದುಕೊಳ್ತಾ ಇದೆ. ಟ್ರಂಪ್ ಅವರು ಭಾರತದ ಆರ್ಥಿಕತೆಯನ್ನು ಡೆಡ್ ಇಕಾನಮಿ ಅಂತ ಇತ್ತೀಚೆಗೆ ಟೀಕಿಸಿದ್ರು. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಎಂಬ ಪ್ರತಿಪಕ್ಷ ಸಂಸದರ ಪ್ರಶ್ನೆಗೆ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಲೋಕಸಭೆಯಲ್ಲಿ ಬಹಳ ಖಡಕ್ಕಾಗಿ ಇತ್ತೀಚೆಗೆ ಉತ್ತರ ಕೊಟ್ಟಿದ್ದರು. ಟ್ರಂಪ್ ಅವರು ದೇಶದ ಇಕಾನಮಿ ಡೆಡ್ ಆಗಿದೆ ಎನ್ನುತ್ತಾರೆ ಅಲ್ವಾ? ಹಾಗಾದರೆ ಕಳೆದ ಜುಲೈ-ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಜಾಗತಿಕ GDPಯ ಸರಾಸರಿ ಬೆಳವಣಿಗೆ 3.2% ಇದ್ದಾಗ ಭಾರತದ GDP ಎಲ್ಲಿ ಹೋಗಿತ್ತು? 8.2% ಮಟ್ಟದಲ್ಲಿ ಬೆಳೆದಿರುವಂಥದ್ದು ಹೇಗೆ? ಕಳೆದ 10 ವರ್ಷಗಳಲ್ಲಿ ಭಾರತದ ಆರ್ಥಿಕತೆ ಆಮೂಲಾಗ್ರವಾಗಿ ಸುಧಾರಿಸಿರುವಂಥದ್ದು ಹೇಗೆ? ಯಾವುದೇ ಬಾಹ್ಯ ವಿಪತ್ತುಗಳನ್ನು ಸಮರ್ಥಕವಾಗಿ ಭಾರತ ಎದುರಿಸುವ ಕಾರಣದಿಂದ ಅಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಹೇಳಿರುವಂಥದ್ದು. ಅಂತಾರಾಷ್ಟ್ರೀಯ ರೇಟಿಂಗ್ ಏಜೆನ್ಸಿಗಳಾದ DBRS, S&P, R&I ದೇಶದ ಸಾವರಿನ್ ರೇಟಿಂಗನ್ನು ಅಪ್ಗ್ರೇಡ್ ಮಾಡಿದೆ ಅಂತ ನಿರ್ಮಲಾ ಸೀತಾರಾಮನ್ ಅವರು ಪ್ರತ್ಯುತ್ತರವನ್ನು ಕೊಟ್ಟಿದ್ದರು. ಹೀಗಾಗಿ ರೂಪಾಯಿ ಕುಸಿತವನ್ನು ಒಂದು ರೀತಿ ಭಾವನಾತ್ಮಕವಾಗಿ ಚರ್ಚಿಸುವುದಕ್ಕಿಂತಲೂ ಕೂಡ ಆಬ್ಜೆಕ್ಟಿವ್ ಆಗಿ ವಸ್ತುನಿಷ್ಠವಾಗಿ ಸಾಧಕ ಬಾಧಕಗಳನ್ನು ನೋಡಬೇಕಾಗಿದೆ. ಭಾರತ ಅಮೆರಿಕ ಟ್ರೇಡ್ ಡೀಲ್ ವಿಳಂಬ ಆಗಿರುವಂಥದ್ದು ಮತ್ತು ಈಕ್ವಿಟಿ ಮಾರುಕಟ್ಟೆಯಿಂದ ವಿದೇಶಿ ಹೂಡಿಕೆಯ ನಿರ್ಗಮನವೇ ಬಂಡವಾಳ ಹೊರಹರಿವಿಗೆ ಕಾರಣ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ರೂಪಾಯಿ ದುರ್ಬಲ ಆಗಿದ್ದಾಗ ಹಣದುಬ್ಬರ ಏರಿಕೆ ಆಗ್ಬೋದು. ಆದರೆ ನೋಡಿ, ಸದ್ಯಕ್ಕೆ ಹಣದುಬ್ಬರ 0.7%ನಲ್ಲಿ ನವೆಂಬರ್ನಲ್ಲಿ ಇರುವುದರಿಂದ ನಿಶ್ಚಿತದಿಂದ ಇರಬಹುದು. ಇದೇ ಸಂದರ್ಭ ರೂಪಾಯಿ ಮೌಲ್ಯ ಇಳಿಕೆಯು ರಫ್ತುದಾರರಿಗೆ, ಎಕ್ಸ್ಪೋರ್ಟ್ ಮಾಡೋರಿಗೆ ಲಾಭದಾಯಕವಾಗಿರುತ್ತೆ. ಅಮೆರಿಕದ ಜೊತೆಗಿನ ಟಾರಿಫ್ ಸಂಘರ್ಷ, ಪರ್ಯಾಯ ಮಾರುಕಟ್ಟೆಯ ಶೋಧ, ರಫ್ತು ಹೆಚ್ಚಳದ ಅನಿವಾರ್ಯತೆಯ ಈ ಸಂದರ್ಭದಲ್ಲಿ ರೂಪಾಯಿ ಮೌಲ್ಯ ಇಳಿಕೆಯು ಸಹಕಾರಿಯಾಗುತ್ತೆ. ರಫ್ತು ಹೆಚ್ಚಳಕ್ಕೆ ಇದು ಒಂದು ಉತ್ತಮ ಸಂದರ್ಭ ಅಂತ ಅದನ್ನು ಬಳಸ್ಬೋದು. ಎಲೆಕ್ಟ್ರಾನಿಕ್ಸ್, ರಾಸಾಯನಿಕ ಯಂತ್ರೋಪಕರಣ, ಪೆಟ್ರೋಲಿಯಂ, ಕೃಷಿ ಆಹಾರ ಉತ್ಪನ್ನಗಳ ರಫ್ತಿಗೆ ಈಗ ಅನುಕೂಲ ಆಗುತ್ತೆ. ನವೆಂಬರ್ನಲ್ಲಿ ರಫ್ತು ಕೂಡ 19% ಹೆಚ್ಚಳ ಆಗಿದ್ದನ್ನು ನಾವು ಗಮನಿಸ್ಬೋದು. ಹೀಗಿದ್ದರೂ ಆಮದು ವೆಚ್ಚವನ್ನು ಇದು ಹೆಚ್ಚಿಸುತ್ತೆ ಅನ್ನೋದರಲ್ಲಿ ಯಾವ ಸಂಶಯವೂ ಇಲ್ಲ. ಆಗ ವ್ಯಾಪಾರ ಕೊರತೆ ಹೆಚ್ಚುತ್ತೆ, ಉದ್ಯಮಗಳಿಗೆ ಕಚ್ಚಾ ಸಾಮಗ್ರಿಗಳ ಆಮದು ವೆಚ್ಚ ಕೂಡ ಏರಿಕೆ ಆಗುತ್ತೆ. ಹಾಗಂತ
ತೀರಾ ಆತಂಕ ಪಡಬೇಕಾಗಿಲ್ಲ. ಪ್ರಧಾನಿಯವರ ಸಲಹಾ ಮಂಡಳಿಯ ಸದಸ್ಯ ಸಂಜೀವ್ ಸನ್ಯಾಲ್ ಅವರ ಪ್ರಕಾರ ಯಾವುದೇ ದೇಶ ವೇಗವಾಗಿ ಬೆಳೆಯುವ ಹಂತದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಕರೆನ್ಸಿಯ ದರ ದುರ್ಬಲ ಆಗುವಂಥದ್ದು ಸಾಮಾನ್ಯ. ಅದನ್ನು ಆರ್ಥಿಕತೆಯ ಬಿಕ್ಕಟ್ಟು ಅನ್ನೋ ಮಟ್ಟಕ್ಕೆ ಗ್ರಹಿಸುವಂಥದ್ದು ತಪ್ಪಾಗುತ್ತೆ. ಉದಾಹರಣೆಗೆ ಜಪಾನ್ ಆರ್ಥಿಕತೆ ವೇಗವಾಗಿ ಬೆಳೀತಾ ಇದ್ದಾಗ ಆ ದೇಶದ ಕರೆನ್ಸಿ ವಿನಿಮಯ ಬಹಳ ದುರ್ಬಲವಾಗಿತ್ತು. ಚೀನಾದ ಕರೆನ್ಸಿ ಕೂಡ 90ರ ದಶಕದಲ್ಲಿ ಮತ್ತು 2000 ತನಕ ದುರ್ಬಲವಾಗಿತ್ತು. ಇದರ ಪರಿಣಾಮ ಅವುಗಳ ರಫ್ತು ಸ್ಪರ್ಧಾತ್ಮಕವಾಗಿತ್ತು. ಹಣದುಬ್ಬರ ಅಥವಾ ಬೆಲೆ ಏರಿಕೆ ನಿಯಂತ್ರಣದಲ್ಲಿ ಇರುವ ತನಕ ಕರೆನ್ಸಿ ದುರ್ಬಲ ಆಗಿರುವಂಥದ್ದು ಅನುಕೂಲಕರವೇ ಹೊರತು ಸಮಸ್ಯೆ ಆಗುವುದಿಲ್ಲ. ವೀಕ್ಷಕರೇ, ಇಂತಹ ಮತ್ತಷ್ಟು ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.